ಧನುಸ್ಸು ರಾಶಿ ತುಂಬ ನಂಬಿದಂತಹ ವ್ಯಕ್ತಿಗಳು ನಿಮಗೆ ತೊಂದರೆಯನ್ನು ಮಾಡ್ತಾರೆ. ನಿಮ್ಮ ದೌರ್ಬಲ್ಯಗಳನ್ನು ತಿಳ್ಕೊಳ್ತಾರೆ, ನಿಮ್ಮಿಂದ ಸಹಾಯವನ್ನು ಪಡ್ಕೊಳ್ತಾರೆ, ಕೊನೆಗೆ ನಿಮಗೇ ತೊಂದರೆಯನ್ನು ಮಾಡ್ತಾರೆ ಎನ್ನುವಂಥದ್ದು. ಬಹಳ ದಿವಸಗಳಿಂದ ಇದ್ದಂತಹ ಶಾರೀರಿಕವಾದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಬದಲಾವಣೆಯಾಗಿ ಅದು ಪರಿಹಾರ ಆಗ್ತಕ್ಕಂತಹ ಸೂಚನೆಗಳಿದೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ತೋರಿಕೆಯ ಯಾವ ಕೆಲಸಗಳನ್ನು ಮಾಡಬೇಡಿ. ಬೇರೆಯವರು ನೋಡಲಿ, ಬೇರೆಯವರು ಮೆಚ್ಚಲಿ, ಬೇರೆಯವರು ಹೊಗಳಿ, ಬೇರೆಯವರ ಮನಸ್ಸಿನ ಪ್ರೀತಿಗೆ ನಾನು ಕಾರಣನಾಗ್ತೀನಿ ಅಂತ ಹೇಳಿ ಆ ಭಾವನೆಗಳು ನಿಮಗೆ ಬೇಡ. ಮಕ್ಕಳಿಂದ ಉತ್ತಮವಾದಂತಹ ಕೀರ್ತಿಯನ್ನು ಪಡಿತೀರಿ. ಮಕ್ಕಳು ಮೊಮ್ಮಕ್ಕಳು ಅವರ ನಡೆ ನುಡಿ ಆಚಾರ ವಿಚಾರ ಅಥವಾ ಅವರ ವಿದ್ಯೆ ಸಾಧನೆ ಜೀವನ ಶೈಲಿ ಅವರ ನೆಲೆ ನಿಲ್ಲುವಿಕೆ ಇವೆಲ್ಲವೂ ಕೂಡ ನಿಮಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮಕ್ಕಳ ವಿಚಾರದಲ್ಲಿ ರಾಜಿಯನ್ನು ಮಾಡಿಕೊಳ್ಬೇಡಿ. ಅವರಿಗೆ ಬುದ್ಧಿಯನ್ನು ಹೇಳ್ತಕ್ಕಂತಹ ಕೆಲಸವನ್ನು ನಿಲ್ಲಿಸಬೇಡಿ ಅಂತ ಅರ್ಥ. ಆ ಮಕ್ಕಳಲ್ಲಿ ಏನೇ ತಪ್ಪು ಕಂಡರೂ ಕೂಡ ಅದನ್ನು ವಹಿಸಿಕೊಂಡು ಮಾತಾಡ್ತಕ್ಕಂಥದ್ದು ಬೇಡವೇ ಬೇಡ. ಅವರ ತಪ್ಪನ್ನು ಆ ಕಾಲದಲ್ಲೇ ತಿದ್ದಿ ಅವರಿಗೆ ಸರಿಯಾದಂತಹ ತಿಳುವಳಿಕೆಯನ್ನು ನೀಡಿ ಅಂತಕ್ಕಂಥದ್ದು. ವಿಶೇಷವಾಗಿ ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ. ಮಕರ ರಾಶಿ ಸಾಂಸಾರಿಕವಾದಂತಹ ವಿಚಾರದಲ್ಲಿ ತುಂಬ ಆತಂಕಗಳಿದೆ. ಅದನ್ನು ತತ್ಕ್ಷಣದಲ್ಲೇ ಸರಿಪಡಿಸ್ಕೊಳ್ಳದೇ ಇದ್ದರೆ ಇಡೀ ಕುಟುಂಬಕ್ಕೆ ಸಮಸ್ಯೆ ಆಗುವಂತಹ ಸೂಚನೆಗಳು ಹೆಚ್ಚಾಗಿ ಕಾಡ್ತಾ ಇದೆ. ಸಹೋದ್ಯೋಗಿಗಳಿಂದ ಜಾಗರೂಕರಾಗಿರಬೇಕು. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ನೀವಂದುಕೊಂಡಷ್ಟರ ಮಟ್ಟಿಗೆ ಒಳ್ಳೆಯವರಲ್ಲ ಅನ್ನೋದನ್ನು ನೀವು ತಿಳಿಬೇಕು. ಅದಿಲ್ಲ ಅಂತಾದರೆ ತೊಂದರೆಗೆ ಅಥವಾ ಅದರಿಂದ ಆಗ್ತಕ್ಕಂತಹ ಕೆಟ್ಟದ್ದಕ್ಕೆ ಸಿದ್ಧರಾಗಿರಬೇಕಾಗತ್ತೆ. ಹಣ ಹೂಡಿಕೆಯಿಂದ ನಷ್ಟವಾಗತ್ತೆ. ನಿಮ್ಮದೇ ಆದಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡಿ 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 ನೀವು ಕೆಲವು ಹಣ ಹೂಡಿಕೆಯನ್ನು ಮಾಡಿ ಅದರಿಂದ ನಷ್ಟವನ್ನು ಅನುಭವಿಸಬೇಕಾದಂಥದ್ದು. ಮನೆಯಲ್ಲಿ ವಾದ ಪ್ರತಿವಾದಗಳಲ್ಲಿ ಹಿನ್ನಡೆಯಾಗ್ತಕ್ಕಂಥದ್ದು. ಏನು ಮಾತಾಡಲಿಕ್ಕೆ ಹೋದರೂ ಕೂಡ ಅದು ನಿಮಗೇ ತಿರುಗುಬಾಣ. ಯಾವ ವಾದ ಮಾಡಲಿಕ್ಕೆ ಹೋದರೂ ಕೂಡ ವಿಷಯದ ಅಥವಾ ಮಾಹಿತಿಯ ಕೊರತೆಯಿಂದ ನಿಮಗೇ ತಿರುಗುಬಾಣ. ಇದನ್ನು ಗಮನಿಸಬೇಕಾದಂಥದ್ದು. ಯಾವುದೇ ರೀತಿಯ ದೃಢವಾದಂತಹ ನಿರ್ಧಾರಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ವ್ಯವಹಾರವೂ ಕೂಡ ಮುಂದಕ್ಕೆ ಹೋಗ್ತಾ ಇಲ್ಲ. ಪ್ರಯಾಣದಲ್ಲಿ ಹೆಚ್ಚು ಸಮಯ ವ್ಯರ್ಥ ಆಗ್ತಾಯಿದೆ. ವಿನಾಕಾರಣ ತಿರುಗ್ತಾ ಇರೋದು. ಅದರಿಂದ ಯಾವ ಪ್ರಯೋಜನವೂ ಕೂಡ ಆಗ್ತಾ ಇಲ್ಲ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ಮಾನಸಿಕವಾದಂತಹ ಕಿರಿಕಿರಿಯಿಂದ ನಿಮಗೆ ಬೇಸರವಾಗ್ತಕ್ಕಂಥದ್ದು. ಮನಸ್ಸಿಗೆ ಏನು ಮಾಡಿದರೂ ಸಮಾಧಾನ ಸಿಗ್ತಾ ಇಲ್ಲ. ಇದು ಒಂದು ರೀತಿಯ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ. ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ಜಯಗಳಿಸ್ತೀರಿ. ನ್ಯಾಯಸಮ್ಮತವಾಗಿ ಆ ನ್ಯಾಯ ನಿಮ್ಮ ಪರವಾಗಿ ಇರತಕ್ಕಂಥದ್ದು. ಬೇರೆಯವರ ಸಲಹೆ ಬಹಳ ಮುಖ್ಯವಾಗುತ್ತೆ. ಅದನ್ನು ಮಾನ್ಯ ಮಾಡಬೇಕು, ಮಾನ್ಯ ಮಾಡ್ತೀರಿ ಕೂಡ. ಸಮಾಜದಲ್ಲಿ ಅಪಹಾಸ್ಯಕ್ಕೆ ಒಳಗಾಗಬೇಡಿ. ಯಾವುದೋ ವಿಷಯವನ್ನು ಮುನ್ನೆಲೆಗೆ ತಂದುಕೊಂಡು ಬೇರೆಯವರು ನಿಮ್ಮನ್ನು ಟೀಕೆ ಮಾಡುವ ಹಾಗೆ, ಹಾಸ್ಯಾಸ್ಪದವಾಗಿ ನಿಮ್ಮ ಬಗ್ಗೆ ಮಾತಾಡುವ ಹಾಗೆ ಮಾಡಿಕೊಳ್ಬೇಡಿ ಅಂತ ಅರ್ಥ. ಮಕ್ಕಳಿಂದ ಮೊಮ್ಮಕ್ಕಳಿಂದ ನಿಮಗೆ ಸಂತೋಷ ಸಿಕ್ಕುವಂಥದ್ದು. ಅವರ ಸಾಧನೆ, ಅವರ ಅಭಿವೃದ್ಧಿ, ಅವರ ಜೀವನ ಶೈಲಿ, ಅವರ ಗಳಿಕೆ ಉಳಿಕೆಗಳು ನಿಮಗೆ ಅನಂತವಾದಂತಹ ಸಂತೋಷವನ್ನು ತಂದುಕೊಡುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ತುಂಬ ಉತ್ತಮವಾದಂತಹ ದಿವಸ. ಯಾವ ಯಾವ ಯೋಜನೆಗಳು, ಯಾವ ಕೆಲಸಗಳನ್ನು ಈಗಲೇ ಮಾಡಿ ಪೂರೈಸಬೇಕು ಅಂತಕ್ಕಂತಹ ಮನೋಭಾವ ನಿಮ್ಮಲ್ಲಿದೆ, ಆ ಕೆಲಸಗಳಿಗೆ ಮುಂದಾಗಿ ಅಂತ ಅರ್ಥ. ಪ್ರೇಮಿಗಳಲ್ಲಿ ಪರಸ್ಪರ ಜಗಳವಾಗ್ತಕ್ಕಂತಹ ಸಾಧ್ಯತೆ ಇದೆ. ಮಾತಿಗೆ ಮಾತು ಬೆಳೆದು ಮಾತನ್ನು ಬಿಡ್ತಕ್ಕಂತಹ ಪರಿಸ್ಥಿತಿ ಬರಬಹುದು. ಇದನ್ನು ಗಮನಿಸ್ಕೊಳ್ಬೇಕು. ಇದರಿಂದ ಯಾವ ಸಾಧನೆಯೂ ಆಗಲಿಲ್ಲ. ಇಷ್ಟು ದಿವಸ ನಿಮ್ಮ ಪ್ರೀತಿ ಪ್ರೇಮಕ್ಕಿದ್ದಂತಹ ಬೆಲೆ ಇವತ್ತು ಹಾಳಾಗ್ತಕ್ಕಂತಹ ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ. ಮಾನಸಿಕವಾದಂತಹ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ. ಮನಸ್ಸನ್ನು ಮೊದಲು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳಿ. ಆ ಮನಸ್ಸಿನಲ್ಲಿ ಸರಿತಪ್ಪುಗಳ ಬಗ್ಗೆ ಆಲೋಚನೆಯನ್ನು ಮಾಡಿ ನಂತರ ಮಾತಿಗೆ ಇಳಿಬೇಕಾದಂಥದ್ದು. ಸ್ವಂತ ಉದ್ಯೋಗಸ್ಥರಿಗೆ ಲಾಭ ಇದೆ. ಹಾಗೆ ಉದ್ದಿಮೆದಾರರಿಗೂ ಕೂಡ ವಿಶೇಷವಾದಂತಹ ಆದಾಯ ಇರತಕ್ಕಂಥದ್ದು. ಹಿಂದೆ ಮಾಡಿದಂತಹ ಕೆಲವು ಪ್ರಯತ್ನಗಳು ಈ ದಿವಸ ನಿಮಗೆ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಯಾವತ್ತೋ ಏನೋ ಕಷ್ಟಪಟ್ಟಿದ್ದೀರಿ, ಇವತ್ತು ಅದಕ್ಕೆ ಅನುಕೂಲ ಇದೆ. ನಿಮ್ಮ ಪ್ರಾಮಾಣಿಕತೆಯೇ ನಿಮಗೆ ಮಾರ್ಗದರ್ಶಿ. ಅದನ್ನು ಗಮನಿಸ್ಕೊಳ್ಬೇಕು. ಈಶ್ವರ ಆರಾಧನೆಯನ್ನು ವಿಶೇಷವಾಗಿ ಮಾಡಿ ಶುಭವಾಗಿ.